ನಮಸ್ಕಾರ ಸ್ನೇಹಿತರೆ, 24ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಬಡಿವಾಡದಿಂದ ಬಾಲಚಂದ್ರ ಸಾವ್ಕಾರ್ ಅವರ ಸಪೋರ್ಟರ್ಸ್ ಬಂದು ಅವ್ರ ಬಗ್ಗೆ ಏನು ಕೆಲವೊಂದು ಈ DCC ಬ್ಯಾಂಕ್ದು ಮತ್ತು ಇದು ಕೆಲವೊಂದು ಇಲೆಕ್ಷನ್ದು ಹವಾ ನಡೆದಲ್ಲ, ಇದ್ರ ಬಗ್ಗೆ ಅವರ ಸಪೋರ್ಟರ್ಸು ಕೆಲವೊಂದು ಏನೋ ಮಾತು ಹೇಳಬೇಕಂತಿದ್ರೆ ಅವ್ರ ಜೊತೆ ಮಾತಾಡೋಣ. ಬನ್ನಿ ಸ್ನೇಹಿತರೆ, ಏನು ಹೇಳ್ತಾರೆ ಕೇಳೋಣ. ನಮಸ್ಕಾರ ಗುರುಗಳ ಸರ್, ಎಲ್ಲಿಂದ ಬಂದಿರಿ ನೀವು? ಬಡಿವಾಡದಿಂದ ಬಂದಿರಿ. ಏನು ರೀ ಇವತ್ತು ಏನು ನಡೆದಲ್ಲ ಎಲ್ಲೆಲ್ಲಿ ಹುಕ್ಕೇರಿ ಕ್ಷೇತ್ರದಲ್ಲಿ ಇದ್ರ ಬಗ್ಗೆ ಏನು ಹೇಳ್ತೀರಿ ನೀವು? ಬಾಲಚಂದ್ರ ಸಾವ್ಕಾರಗಳ ಸಪೋರ್ಟರ್ಸು ಏನು ಅವ್ರು ಬರ್ಬೋದು, ಹೆಂಗೆ ಯಾರು ತಕ್ಕೆ ಹೋಗ್ಬೋದು DCC ಬ್ಯಾಂಕ್? ಜಾರಕಿಹೊಳಿ ಸಹೋದರರು ಯಾವಾಗಲೂ ಆಯ್ಕೆ ಆಗೋದ್ರಲ್ಲಿ ಮುಂದೆ ಖಚಿತ ಅನ್ನೋದು ನಾವು ಈ ಮಾತನ್ನು ಹೇಳ್ತೀವಿ. ಬಾಲಚಂದ್ರನ ಜಾರಕಿಹೊಳಿ ಆಯ್ತು, ಸತೀಶನ ಜಾರಕಿಹೊಳಿ ಆಯ್ತು, ಒಟ್ಟು ಜಾರಕಿಹೊಳಿ ಸಹೋದರರು ಯಾವುದೇ ರೀತಿ ಜನರ ಮೇಲೆ ಅನ್ಯಾಯ ಅಕ್ರಮ ಮಾಡಿಲ್ಲ ಅನ್ನೋದ್ರ ಎಲ್ಲ ಜನರ ಅಭಿಪ್ರಾಯ ಐತಿ. ಎಲ್ಲರೂ ಜನರ ಪ್ರೀತಿ ವಿಶ್ವಾಸದಿಂದ ಅವರ ಆಯ್ಕೆಯನ್ನು ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಬಟ್ ಅಪೋಸಿಷನ್ ಇದ್ದವರು ಅವ್ರು ನಡೆದಾರಲ್ಲ, ಈಗಿತ್ತು ಸುಲಭಿಲ್ಲ 30-35% ಅವ್ರ ತೆಕ್ಕೆಗಿತ್ತು. ಈ ಸಲನೂ ಅವ್ರಿಗೆ ಆಗ್ತೈತೆ ಅಂತ ಅದೆಲ್ಲ ಜನರು ಬೇಸೋತಾರಲ್ಲಿ 30 ವರ್ಷದ ರಾಜಕೀಯ ಜನರಲ್ಲಿ ಬೇಸೋದಕ್ಕಿಂದ ಈ ವರ್ಷ ಬದಲಾವಣೆ ಗಾಳಿ ಬೀಸಾದೈತಿ. ಹುಕ್ಕೇರಿಯಲ್ಲಿ ಬದಲಾವಣೆ ಬಯಸಿಕೆಸಿಂದ ಒಬ್ಬ ಬೇರೆದವ್ರಿಗೆ ಅವಕಾಶ ಮಾಡಿ ಕೊಡೋದಂತಲೇ ಇವತ್ತು ಕತ್ತಿ ಅವ್ರನ್ನ ತಿರಸ್ಕರಿಸತ್ತಾರಲ್ಲಿ ಜನ ಎಲ್ಲ. ನೋಡ್ರಿ, ಭಾಷಣ ಮಾಡೋದು ಬೇರೆ, ಜನರ ಮನವನ್ನು ಗಳಿಸಿ ಮತದಾನ ತಗೋದು ಬೇರೆ. ಭಾಷಣದಿಂದ ಮತ ಹಾಕ್ತಾರಂದು ಸುಳ್ಳು ಕಲ್ಪನೆ ಅದು. ಇವತ್ತು 30 ವರ್ಷ ಅವ್ರಿಗೆ ರಾಜಕೀಯ ಕೊಟ್ಟಾರಂದ್ರೆ 30 ವರ್ಷದಾಗ ಅವ್ರು ಜನ ಬೇಸತ್ತನ ಈ ಟೈಪ್ ಅವರು ಇವರು ಬೆಂಬಲ ಕೊಟ್ಟು ಗೋಕಾಕ್ ಬಂದು ನೀವು ಬರ್ರಿ ನಮಗೆ ಸಪೋರ್ಟ್ ಆಗಿ ನಿಲ್ರಿ, ನಾವು ಇವತ್ತು ಇಲೆಕ್ಷನ್ ಆಡ್ತು, ನೀವು ನಮ್ಮ ಬೆನ್ನಿ ನಿಲ್ರಿ ಅನ್ನಂತಲಿಂದ ನಮ್ಮ ಸಾವುಕಾರಗಳು ಅಲ್ಲಿ ಭಾಗ ತೊಟ್ಟಾರಲ್ಲ. ನಿಮ್ಮ ಪ್ರಕಾರ ಕೊನೆಯದಾಗಿ ಸಾವ್ಕಾರ ತೆಕ್ಕೆಗೆ ಹೋಗೋದು DCC ಬ್ಯಾಂಕ್ 100% DCC ಬ್ಯಾಂಕು ಈಗಾಗಲೇ ಸಾವುಕಾರ ಟೆಕ್ಕೆಗೆ ಹೋಗ್ತೈತಿ. ಮತ್ತು ಇವತ್ತು ವಿದ್ಯುತ್ ಏನೈತಿ 15 ಸೀಟು ಜಾರಕಿಹೊಳಿ ಅವರು ಗೆಲ್ತಾರ ಸಂಪೂರ್ಣ ವಿಶ್ವಾಸ ನಮಗೂ ಐತಿ, ಜನರಿಗೂ ಐತಿ. ನಾವು ವಿಠಲ್ ಜಾಗನೂರು ಬಡಿಗೋಡತ್ತಲ್ಲಿ ಏನಿಲ್ರಿ, ಜಾರಕಿಹೊಳಿ ಸಹೋದರರು ಅರಬಾವಿ ಕ್ಷೇತ್ರ ಆಗಲಿ, ಹುಕ್ಕೇರಿ ಮತಕ್ಷೇತ್ರ ಆಗಲಿ, ಗೋಕಾಕ್ ಮತಕ್ಷೇತ್ರ ಆಗಲಿ, ಇಡೀ ಬೆಳಗಾವಿ ಜಿಲ್ಲೆನ ಅಗದಿ ಜನರಿಗೆ ಪ್ರೀತಿ ವಿಶ್ವಾಸವನ್ನು ಏನು ತೋರಿದಾರಲ್ಲ ಅದ ಅವ್ರ ಆಸ್ತಿ. ಅದು ಆ ಆಧಾರದ ಮೇಲೆ ಎಲ್ಲ ಜನರು ಪ್ರೀತಿ ವಿಶ್ವಾಸ ಐತಿ. ಇದೇನೈತಿ ಜಾರಕಿಹೊಳಿ ಸಹೋದರ ವಿರುದ್ಧ ಏನರ ಭಾಷಣ ಮಾಡಿ ವಾಗ್ದಾಳಿ ಮಾಡಿ ಸುಮ್ಮನೆ ಏನು ಕೇಂದ್ರ ಜನರಿಗೆ ಒಂದು ಇದನ್ನು ಕೊಡ್ತಾರೋ ಅದೆಲ್ಲ ತಪ್ಪು ಕಲ್ಪನೆ ಅನ್ನೋದು ಜನರಿಗೆ ಎಲ್ಲರಿಗೂ ಮನೋಭಾವನೆ ಅರಿವು ಆಗೈತಿ. ಈ ಸಲ ಏನೈತಿ ಏನು ಒಂದು ಕೆಟ್ಟ ಭಾಷಣ ಮಾಡಿ ಅದು ಇದು ಏನು ಮಾಡ್ತಾರಲ್ಲ ಅವ್ರಿಗೆ ಒಂದು ಜಾರಕಿಹೊಳಿ ಸಹೋದರಿಗೇನ ಈ ಸಲ ಮತ ನೀಡೋಣ ಅಂತೇಳಿ ಎಲ್ಲ ಜನರು ಮನೆ ಮಾತಾಗಿರುವಂಥ ವಿಷಯ. ರಾಮಪ್ಪ ಭಟ್ಟಿ ಅಂತೇಳಿ ಮಾಜಿ PKPS ಉಪಾಧ್ಯಕ್ಷರು. ಈಗಾಗಲೇ ಸತೀಶ್ ಅಣ್ಣವರ ಮತ್ತು ಬಾಲಚಂದ್ರ ಅಣ್ಣವ್ರ ನೇತೃತ್ವದಾಗ DCC ಬ್ಯಾಂಕ್ ಅಂತೂ 12 ಮೇಲ್ಪಟ್ಟು 16 ಪೈಕಿ 12 ಮೇಲ್ಪಟ್ಟಂತೂ ಸೀಟ್ DCC ಬ್ಯಾಂಕ್ ಇರೋದು ಆಗ್ಬೋದು. ಮುಂದೆ ಈಗ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘ ಸಾವುಕಾರ ಸತೀಶ್ ಸಾವುಕಾರ ಅಥವಾ ಬಾಲಚಂದ್ರ ಅವ್ರ ನೇತೃತ್ವದಾಗ ಅವ್ರ ಗುಂಪಿಗೆ ಜೈಬೇರಿ ಬಾರಿಸೈತಿ ಅಂತ ನಾವು ಹೇಳ್ತೇವೆ. DCC ಬ್ಯಾಂಕ್ ಏನೋ ಖಚಿತ ಆಗ್ಬೋದು, ಬಟ್ ವಿದ್ಯುತ್ ಬಗ್ಗೆ ಏನೋ ಸ್ವಲ್ಪ ಪಕ್ಕ ಅನಿಸ್ಬಾರ್ದು. ಇಲ್ಲ, ವಿದ್ಯುತ್ ಪಕ್ಕ ಹಾಕೈತ್ರಿ. ಒಟ್ಟು 15 ಸೀಟ್ 15 ಎಲ್ಲ ಬರ್ತಾವೆ. ಈಗಾಗಲೇ ಸಾವುಕಾರ ಸತೀಶ್ ಅಣ್ಣ, ಬಾಲಚಂದ್ರ ಅಣ್ಣ ಮತ್ತು ಜೊಲ್ಲೆ ಅವರು ಕೂಡಿ ವಿದ್ಯುತ್ ಖಚಿತ ಆಗ್ತೈತೆ. ಮಾಳಪ್ಪ ಜಾಗನೂರು ಶುಗರ್ ಫ್ಯಾಕ್ಟ್ರಿ ಡೈರೆಕ್ಟರ್ ಗೋಕಾಕ್